ಸಾಮಾಜಿಕ ನ್ಯಾಯಕ್ಕಾಗಿ ಮೈಸೂರು ಚಲೋ ಕರಪತ್ರ ಬಿಡುಗಡೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಡಿಸೆಂಬರ್ 6ರಂದು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಸಾಮಾಜಿಕ ನ್ಯಾಯಕ್ಕೆ ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಊರಾದ ಸಿದ್ದರಾಮನ ಹುಂಡಿಯಿಂದ ಮೈಸೂರುವರೆಗೂ ಕಾಲ್ನಡಿಗೆ ಜಾಥಾ ಪ್ರಾರಂಭಿಸಲಾಗಿದೆ. ಡಿಸೆಂಬರ್ 11ರಂದು ಮೈಸೂರಿನಲ್ಲಿ ನಡೆಯಲಿರುವಂತಹ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸುವಂತೆ ಡಿಸೆಂಬರ್ 3 ಬುಧವಾರ ಮಧ್ಯಾಹ್ನ 1ಕ್ಕೆ ಕಂಪ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕರಪತ್ರ ಬಿಡುಗಡೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಕರೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದಂತಹ ಕರಿಯಪ್ಪ ಗುಡಿಮನೆ, ವಸಂತರಾಜ್ ಕಹಳೆ, ಲಕ್ಷ್ಮಣ್, ಸಣಾಪುರ್ ಮರಿಸ್ವಾಮಿ, ಯಲ್ಲಪ್ಪ, ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುಣ್ಯತಿಥಿ ದಿನ ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಮೈಸೂರು ಜಿಲ್ಲೆ ಹೊರಡ ಕ್ಷೇತ್ರ ಸಿದ್ದರಾಮಯ್ಯ ಗ್ರಾಮದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಅಧಿವೇಶನದಲ್ಲಿ ವಿಷಯ ತಗೋಬೇಕು, ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆಗಬೇಕು. ರಾಶಿ ವಿಷಯದಲ್ಲಿ, ಸರ್ಕಾರ ವಿಷಯದಲ್ಲಿ ಆಗಬೇಕು. ಕೇವಲ ಮೀಸಲಾತಿ ಅಂದ್ರೆ ಅದು ಬಡ್ತಿನೋ ನೌಕರಿ ಅಂತ ಅಲ್ಲ, ರಾಜಕೀಯವಾಗಿ ಕೂಡ ಎಲ್ಲ ರೀತಿಯಲ್ಲಿ ತೀರ್ಮಾನ ತಗೋಬೇಕಾಗಿದೆ. ಇಡೀ ಜಿಲ್ಲೆಯ ಜನತೆ ಮತ್ತು ರಾಜ್ಯದ ಜನತೆ ಬರುವ 6ನೇ ತಾರೀಕಿಗೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಸೇರ್ಕೋಬೇಕಾಗಿದೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಚಿಪ್ಪು ಕೊಡ್ತಾರೆ, ಆಳೋ ಸರ್ಕಾರ ನಮ್ಗೆ ಚಿಪ್ಪು ಕೊಡ್ತೈತೆ. ಆ ಕೆಲಸ ಆಗಲಾರ್ದಂಗೆ ನಾವು ಸಿದ್ದರಾಮಯ್ಯವರಿಗೆ ಎಚ್ಚರಿಕೆ ನೀಡಬೇಕಾಗಿದೆ, ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಾಗಿದೆ. 224 ಶಾಸಕರು ಕೂಡ ಅಸೆಂಬ್ಲಿಯಲ್ಲಿ ಬರುವ ಸುವರ್ಣ ವಿಧಾನಸೌಧ ಬೆಳಗಾವಿನಲ್ಲಿ ಅಧಿವೇಶನದಲ್ಲಿ ಮಾತಾಡಲೇಬೇಕು, ನಿಮ್ಮ ಧ್ವನಿ ಬರಲೇಬೇಕು. ಯಾಕಂದ್ರೆ 224 ಕ್ಷೇತ್ರಗಳಲ್ಲಿ ಅಲೆಮಾರಿಗಳು ಓಟ್ ಹಾಕಿಲ್ವಾ, ಅಲೆಮಾರಿಗಳು ಓಟ್ ಹಾಕಿಲ್ವಾ, ಇವರು ನ್ಯಾಯ ಕೊಡಬೇಕೆಂಬ ಪ್ರಶ್ನೆ ಬೇಡ ನಿಮಗೆ. ಕಾನೂನಾತ್ಮಕವಾಗಿ ಹೈಕೋರ್ಟ್ನಲ್ಲಿ ಬೀಳುವ ರೀತಿಯಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ಸರ್ಕಾರದಿಂದ ಅಫಿಡೇವಿಟ್ ಸಲ್ಲಿಸಲೇಬೇಕು. ಸರ್ಕಾರ ಈ ಬಗ್ಗೆ ನಿರ್ಣಯ ತಗೊಳ್ಬೇಕು. ಇಡೀ ಜನತೆಯ ನೋವುಂಡಿದವರಿಗೆ, ನೊಂದ ಜನರಿಗೆ ನ್ಯಾಯ ಕೊಡಬೇಕು. ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆಗಬೇಕು. ಎಲ್ಲ ರೀತಿಯಲ್ಲಿ ಅನ್ಯಾಯ ಆಗಲಾರ್ದಂತೆ ಕಾಪಾಡಬೇಕು. ಯಾವ ಸಮುದಾಯಕ್ಕೆ ಅನ್ಯಾಯ ಆಗಲಾರ್ದಂತೆ ಕಾಪಾಡಬೇಕು. ಕಾನೂನು ಪದ್ಧತಿಯಲ್ಲೇ, ಕಾನೂನು ವ್ಯಾಪ್ತಿಯಲ್ಲೇ 15% ಏನು ಬರುತ್ತೋ ಅದನ್ನ ಹಂಚಿಕೆ ಮಾಡಲೇಬೇಕು. ಅದು 6 ಬರ್ತದೋ, 5 ಬರ್ತದೋ, 3 ಬರ್ತದೋ, 1 ಬರ್ತದೋ, ಕಟ್ಟೆ ಕಡೆಗೆ ಎಷ್ಟೇ ಕೊಡಲಿ, ಕಟ್ಟೆ ಕಡೆ ಭಿಕ್ಷೆಯನ್ನು ಕೊಟ್ಟ ಮೇಲೆ ಮುಂದುವರೆದ ಸಮುದಾಯಗಳಲ್ಲಿ ನ್ಯಾಯ ಕೊಡಬೇಕು ಅನ್ನೋದು ಈ ಕಾನ್ಸೆಪ್ಟ್ ಹೋರಾಟವನ್ನು ಬರುವ 6ನೇ ತಾರೀಕಿಗೆ ಪ್ರಾರಂಭ ಮಾಡ್ತೀವಿ. ಜಿಲ್ಲೆಯ ಜನತೆ ಕಡ್ಡಾಯವಾಗಿ, ರಾಜ್ಯದ ಜನತೆ ಬರಲೇಬೇಕು. ದೊಡ್ಡ ಹೋರಾಟವನ್ನು ರೂಪಿಸಿದ್ವಿ. ವರ್ಣ ಕ್ಷೇತ್ರ ಸಿದ್ದರಾಮಯ್ಯ ಪ್ರಾರಂಭ ಆಗ್ತದೆ. ಬರುವ 1ನೇ ತಾರೀಕಿಗೆ ಬಹಿರಂಗವಾಗ್ತದೆ ಮೈಸೂರಿನಲ್ಲಿ. ಅಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಫ್ರೀಡಂ ಪಾರ್ಕ್ಗಳಿಗೆ ಸಂಪೂರ್ಣ ಜಾರಿ ಆಗುವವರಿಗೆ ಬೆಂಗಳೂರು ಬಿಟ್ಟು ಕದಲಿರುವುದಿಲ್ಲ. ಅಲ್ಲೆಲ್ಲಿದ್ದೆ ಅಲ್ಲೇ ಮುದ್ದೆ. ಸಿದ್ದರಾಮಯ್ಯ ಹುಂಡಿಯಿಂದ ಕಾಲುನಡಿಗೆಯಿಂದ ನಾವು ಬರ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ಸಿದ್ದರಾಮಯ್ಯನ ಹುಂಡಿಯಿಂದ ಅಂದರೆ ನಿಮ್ಮ ಗ್ರಾಮದಿಂದ ನಾವು ಹೊರಡ್ತಾ ಇದ್ದೀವಿ. ಅಹಿಂದ ನಾಯಕರೇ, ನೀವು ಅಹಿಂದ ನಾಯಕರ ಹೆಸರಿಗೆ ಮಾತ್ರ ಇದ್ದೀರಾ ಅಥವಾ ನಾಮಕಾವಸ್ಥೆಗಿದ್ದೀರಾ? ನಮ್ಮ ಗೋಳು, ನಮ್ಮ ನೋವು, ನಮ್ಮ ದುಃಖನ ಸ್ಪಂದಿಸ್ತೀರಂತ ನಾವು ನಂಬಿದ್ದೀವಿ. ಮತ್ತು ಲೋಕಲ್ ಆಗಿ ನಾಳೆ ಅಧಿವೇಶನದಲ್ಲಿ ನಮ್ಮ ಶಾಸಕರು, ಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಗಣೇಶ ಅಣ್ಣವರು ಕೂಡ ಒಳ್ಳೆಯ ಶಾಸಕರಿದ್ದೀರಿ, ಒಳ್ಳೆಯ ನಾಯಕರಿದ್ದೀರಿ. ನಮ್ಮ ಅಹಿಂದ ಓಟ್ಗಳಿಂದನೇ ಇವತ್ತು 134 ಸೀಟುಗಳು ಬಂದವು. ಈ ಎಡಬಲ ಏನಿದವಲ್ಲ, ಒರಿಜಿನಲ್ ಆಗಿ ಕಾಂಗ್ರೆಸ್ ಓಟು, ಕಾಂಗ್ರೆಸ್ಗೆ ಹಾಕಿರೋದು ನಾವು. ಅದಕ್ಕಾಗಿ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ, ಮಾನ್ಯ ಶಾಸಕರು, ನೀವು ಕೂಡ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು. ಈ ಒಳ ಮೀಸಲಾತಿ ಜಾರಿ ಆಗಬೇಕಂತ ನಮ್ಮ ಒಂದು ಒಳ ಮೀಸಲಾತಿಗೆ. ಆದರೆ ಯಾಕೆ ನಮ್ಮ ಮಕ್ಕಳು IPS ಆಗಬಾರ್ದಾ, IAS ಆಗಬಾರ್ದಾ? ಅಂದರೆ ಬರೀ ನಿಮ್ಮ ಮಕ್ಕಳಿಂದ ಬೆಳಿಬೇಕಾ? ಸ್ವಾಮಿ, ನಮ್ಮನ್ನು ಖಂಡಿತವಾಗಿ ನಮಗೆ ನ್ಯಾಯ ಕೊಡಿಸ್ರಂತ ನಂಬಿದ್ದೀವಿ. ನಮಗೆ ನ್ಯಾಯ ಕೊಡೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯನವರೇ, ನಿಮ್ಮ ಹಳ್ಳಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ನೀವು ಖಂಡಿತವಾಗಿ ನ್ಯಾಯ ಕೊಡಲೇಬೇಕು. ಜೈ ಭೀಮ್. ನಾವು ಸಮಾಜ ಹೋರಾಟಗಾರರು ಮತ್ತು ಇಲ್ಲಿ ಸಮಾಜ ಸೇವಕರು. ಒಳ ಮೀಸಲಾತಿ ಬಗ್ಗೆ ಇವತ್ತೇನು ಸರ್ಕಾರ ಹಿಂಗೆ ಒಳ ಮೀಸಲಾತಿ ಆಯ್ತು ಅಂತೇಳಿ ನಮ್ಮ ದಲಿತರಿಗೆಲ್ಲ ಹೇಳಿದಾರಲ್ಲ, ಅದು ಕೇವಲ ಒಳ ಮೀಸಲಾತಿ ಕೇವಲ ಒಂದು ಶಿಕ್ಷಣಕ್ಕೆ, ಒಂದು ಇದಕ್ಕೆ ರಾಜಕೀಯವಾಗಿ ಅಲ್ಲ. ಪ್ರತಿಯೊಂದು ಒಳ ಮೀಸಲಾತಿ ನಮ್ಮ ಎಲ್ಲದರಲ್ಲಿ ನಮ್ಮ ಎಡಬಲ ಮಾದಿಗ ಹೊಲ ಸಮುದಾಯದಾಗ ಎಷ್ಟು ಉಪಜಾತಿಗಳು ಬರ್ತಾವ, ಅವು ಎಲ್ಲವಕ್ಕೂ ಒಳ ಮೀಸಲಾತಿ ಪ್ರತಿಯೊಂದರಲ್ಲಿ ನಮಗೆ ಒಳ ಮೀಸಲಾತಿ ಕೊಡಬೇಕು. ಸಿದ್ದರಾಮಯ್ಯವರೇ, ನೀವು ಯಾವಾಗನ ಕೇಳು, ನಾನು ಅಹಿಂದ ನಾಯಕ, ನಾನು ಸಾಮಾಜಿಕ ನ್ಯಾಯ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀವಿ. ದಯಮಾಡಿ ಸಾಮಾಜಿಕ ನ್ಯಾಯ ಕೊಡೋದು ಸಲುವಾಗಲಿ ನಾವು ಈ ಸಲ 136 ಸೀಟುಗಳು ಕಾಂಗ್ರೆಸ್ ಪಕ್ಷವನ್ನು ನಮ್ಮ ದಲಿತರು ತಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಹಾಗಾಗಿ ತಮ್ಮ ಮೇಲೆ ನಮಗೆ ನಂಬಿಕೆ ಇದೆ. ನೀವು ಸರ್ಕಾರದಲ್ಲಿ ಕುರ್ಚಿಗಾಗಿ ಕಿತ್ತಾಡೋದನ್ನು ಬಿಟ್ಟು ನಮ್ಮ ದಲಿತರ ಪರವಾಗಿ ಮತ್ತು ಎಡಬಲಕ್ಕೆ
ಒಳ ಮೀಸಲಾತಿ ಕೇವಲ ಒಂದು ಎರಡಕ್ಕಲ್ಲ, ಪ್ರತಿಯೊಂದು ಮೀಸಲಾತಿಯನ್ನು ನಮಗೆ ಕೊಡೋದಕ್ಕಾಗಿ ತಾವು ಶ್ರಮಿಸ್ತಾರಂತೇಳಿ ನಮಗೆ ನಂಬಿಕೆ ಇದೆ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲೇ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಅಧಿವೇಶನದಲ್ಲಿ ದಯಮಾಡಿ ಇಡೀ ಕರ್ನಾಟಕದ 36 ಶಾಸಕರು ತಲೆಗಿಟ್ಕೊಂಡು ಇದನ್ನು ನೀವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ನಮಗೆ ಆದಷ್ಟು ಬೇಗನೆ ಕೊಡಬೇಕು. ಮತ್ತು